ಕಳೆದ ಭಾಗದಲ್ಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ, ಪವಿತ್ರಾತ್ಮನು ನಮಗೆ ಸಹಾಯಕನು, ಮತ್ತೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾನೆ ಅಂತ ಹೇಳುವ ಈ ಪವಿತ್ರಾತ್ಮನು ಸಹಾಯ ಮಾಡುವಂತ ಒಂದು 8 ವಿಷಯಗಳು ನಾವು ಅದರಲ್ಲಿ 4ನೇ ವಿಷಯ, ಆ, ನಾವು ನೋಡಿ 5ನೇ ವಿಷಯ ಕಳೆದ ಭಾಗದಲ್ಲಿ ನೋಡಿದ್ದು. ಹೋಲಿ ಸ್ಪಿರಿಟ್ ಎಂಪವರ್ ಅಸ್, ಗಿವ್ ಕರೇಜ್, ನಮಗೆ ಶಕ್ತಿಯನ್ನು ಬೆಲ್ಲವನ್ನು ಕೊಡುವಂತ ಪವಿತ್ರಾತ್ಮನು ನಮ್ಮನ್ನ ಕಾದು ಕಾಪಾಡಿ, ಅಂದ್ರೆ ಆ ದೇವರ ದಾರಿಯಲ್ಲಿ ನಡೆಯುವಾಗ ಪ್ರಾಪಂಚಿಕವಾಗಿರೋದು ವಿಷಯಗಳು ನಮ್ಮ ಮಧ್ಯದಲ್ಲಿ ಬರುವಾಗ ಅದನ್ನೆಲ್ಲ ದೂರ ಮಾಡಿ ದೇವರ ಆಸಕ್ತಿಯಲ್ಲಿ ನಮ್ಮನ್ನ ನಡೆಸುವಂತ ಬೆಲವನ್ನು ಕೊಡುವಂತ ಪವಿತ್ರಾತ್ಮನ ನಾವು ಇಲ್ಲಿ ನೋಡ್ತೀವಿ. ಪ್ರಿಯರೇ, ಇವತ್ತು 6ನೇ ವಿಷಯ ಅಂತ ಹೇಳಿದ್ರೆ, ಈ ಪವಿತ್ರಾತ್ಮ 6ನೇ ವಿಷಯ ಅಂದ್ರೆ ಪವಿತ್ರಾತ್ಮನ 6ನೇ ಸಹಾಯ. ಪವಿತ್ರಾತ್ಮನ ಸಹಾಯಕನಂತ ನಾವು ನೋಡಿದ್ವಿ. ಪವಿತ್ರಾತ್ಮನ ಮಾಡುವಂತ 6ನೇ ಸಹಾಯ ಏನಂತ ಹೇಳಿದ್ರೆ ಸಸ್ಟೈನ್ ಅಂತ ಹೇಳಿದ್ರೆ, ಸಸ್ಟೈನ್ ಅಂತ ಹೇಳಿದ್ರೆ 2 ವಿಷಯ. ಒಂದು, ಸಸ್ಟೈನ್ ಅಂತ ಹೇಳುವಾಗ ಉಳಿಸಿಕೊಳ್ಳುವುದು. ಸಸ್ಟೈನಬಲ್ ಅಂತ ಹೇಳಿದ್ರೆ ಸುಸ್ಥಿರ ಇಲ್ಲ ಸಮರ್ಥನೀಯ, ಅಂದ್ರೆ ಎರಡೂ ಮೀನಿಂಗ್ ಒಂದು ಲೆಕ್ಕದಲ್ಲಿ ಬರುವಾಗ ನಮಗೆ ಏನ್ ದೇವರಿಂದ ಸಿಕ್ಕಿದೆ, ಆ ದೇವರಿಂದ ಸಿಕ್ಕಿದನ್ನ ನಾವು ಉಳಿಸ್ಕೊಳ್ಬೇಕು. ನಮ್ಮಿಂದ ಯಾವ್ದನ್ನು ಕಳ್ಕೊಂಡು ಹೋಗ. ಈಗ ನಮ್ಗೆಲ್ಲರಿಗೂ ಗೊತ್ತಿರೋದು ವಿಷಯ, ಈ ರಕ್ಷಣೆ ಒಂದು ಸಂದರ್ಭದಲ್ಲಿ ನಮಗೆ ಒಂಥರ ಸ್ಪಿರಿಟ್ ಇಂದ ಅನುಭವ ಇರುತ್ತೆ. ಅದು ಏನಾಗಿದೆ ಅಂದ್ರೆ, ಈ ದೀಕ್ಷಾ ಸ್ನಾನ ಆಗೋಷ್ಟೊತ್ತಿಗೆ ಏನು ಯಾವುದೋ ಒಂದು ಪ್ರಭಾವವನ್ನು, ಸಾನ್ನಿಧ್ಯವೆಲ್ಲ ನಮ್ಮಲ್ಲಿ ಪ್ರಕಟ ಆಗುತ್ತೆ. ಖುಷಿ ಇರುತ್ತೆ. ನಾವು ಮಾಡುವಂತ ಪ್ರಾಪಂಚಿಕ ವಿಚಾರ ಕಂಡು ಯಾವುದೂ ಕಣ್ಣೆತ್ತಿ ನೋಡಲ್ಲ. ಈ ಮೊಬೈಲ್ ನೋಡೋದಾದ್ರೂ ತುಂಬಾ ಅದೇ ರೀತಿಯಲ್ಲಿ ಎಲ್ಲ ವಿಷಯದಲ್ಲಿನೂ ಆ ಒಂದು ಸ್ಪಿರಿಚುವಾಲಿಟಿ ನಮ್ಮಲ್ಲಿ ತುಂಬವಾಗಿ ಒಂಥರ ಉರಿಯುತ್ತೆ, ಪ್ರಭಾವ, ಪ್ರಕಾಶ. ಬರ್ತಾ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪರವಾಗಿಲ್ಲ, ಅದು ಪರವಾಗಿಲ್ಲ, ತೊಂದರೆ ಇಲ್ಲ, ಇದೆಲ್ಲ ನಡೀತಾ ಇರೋದು. ಈ ಕೆಲವೊಂದು ಈ ತರ ಭಾವನೆಗಳು ಬರುವಾಗ ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ, ಪ್ರಾಪಂಚಿಕ ಕಡೆ ತಿರುಗುತ್ತೆ. ಅವಾಗ ಏನಾಗುತ್ತೆ, ಈ ಫಸ್ಟ್ ಇದ್ದಿರೋದು ಆ ಸ್ಪಿರಿಚುವಾಲಿಟಿ ಇಲ್ಲ, ಅದರ ಸ್ಪಿರಿಟ್ ಇದೆಯಲ್ಲ, ಆ ಅನುಭವ, ಆ ಪ್ರಭಾವದ, ಆ ಪ್ರಕಾಶದ ಆ ಅನುಭವ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಇಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನಾವು ದೇವರಿಂದ ನಾವು ಪಡ್ಕೊಂಡಿರೋದಂತ ವಿಷಯಗಳಲ್ಲಿ ದೇವರ ಜ್ಞಾನ ಇರ್ಬೋದು, ದೇವರ ಪ್ರಭಾವ ಇರ್ಬೋದು, ಪವಿತ್ರಾತ್ಮನನ್ನು ಇರ್ಬೋದು, ಯಾವುದು ವಿಷಯವಾದನ್ನು ಕೂಡ ಅದನ್ನೇ ಉಳಿಸ್ಕೊಬೇಕು. ಯಾವತ್ತೂ ನಮ್ಮಿಂದ ಅದು ದೂರ ಆಗಬಾರ್ದು. ಅದೇನೆ 6ನೇ ವಿಷಯ, ಪವಿತ್ರಾತ್ಮನ ನಮಗೆ ಸಹಾಯ ಮಾಡುವಂಥದ್ದು. ಇದು ಉಳಿಸ್ಕೊಬೇಕು. ಆಗಾಗ ನಮಗೆ ನೆನಪಿಸಿ, ಆಗ ನಮ್ಮ ಕಿವಿಯಲ್ಲಿ ಹೇಳಿ, ನೋಡಿ ಮಗನೇ ಮಗಳೇ, ನೀವು ಹೋಗ್ತಾರ ದಾರಿ ಇದಲ್ಲ, ಈ ದಾರಿಯಲ್ಲಿ ಹೋಗ್ಬೇಕಾಗಿರೋದ್ರಿಂದ ನಮಗೆ ಸದಾ ಕಾಲವನ್ನು ನಮ್ಮ ಜೊತೆ ಇಟ್ಟು ನಮಗೆ ತಿಳಿಸುವಂತ ವ್ಯಕ್ತಿ. ಯಾಕಂದ್ರೆ ಉಳಿಸ್ಕೊಳ್ಳಿ. ಒಂದು ರೀತಿಯಲ್ಲಿ ಇದಾಗಿ ಹೇಳೋದಾದ್ರೆ, ನಮ್ಮ ಮಾನ ಮರ್ಯಾದೆಯನ್ನು ದೇವರ ಮುಂದೆ ಉಳಿಸ್ಕೊಳ್ಳಿಕ್ಕೋಸ್ಕರ ಪವಿತ್ರಾತ್ಮನ ನಮಗೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಎಲ್ಲರೂ ಏನಾಗುತ್ತೆ ಅಂದ್ರೆ, ಈಗ ಕೆಲವೊಂದು ಎಕ್ಸಾಮ್ ಅಲ್ಲಿ ಮಕ್ಕಳು ಫೇಲ್ರ್ ಆದ್ಮೇಲೆ ಇನ್ನೊಂದ್ಸರಿ ಬರೀಲಿಕ್ಕೆ ಅವ್ರು ಇಷ್ಟಪಡಲ್ಲ. ಇಲ್ಲ ನಾನೇನ್ ಎಷ್ಟು ಬರೆದ್ರು ಇಲ್ಲ, ನಾನು ಪಾಸ್ ಆಗಲ್ಲ. ಇದರಿಂದ ಒಂದು ಶಕ್ತಿಯನ್ನು ಇಲ್ಲ ನಿನ್ ಕೈಯಲ್ಲಿ ಆಗುತ್ತೆ. ನೀನ್ ದೇವರ ಮಗನು, ರಕ್ಷಣೆ ಹೊಂದಿರೋದಂತ ಮಗನು, ದೀಕ್ಷಾಸ್ನಾನವನ್ನು ತಗೊಂಡಿರೋದು ಮಗನು, ದೇವ್ರ ವಾಕ್ಯ ಓದುವಂತ, ಹಾಡು ಹೇಳುವಂತ ವ್ಯಕ್ತಿ ನೀನು. ನಿನ್ ಕೈಯಲ್ಲಿ ಆಗುತ್ತೆ, ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮನ್ನ ಗಟ್ಟಿಯಾಗಿನೇ ನಮಗೆ ಬಲವನ್ನು ಕೊಡುವಂತ ವ್ಯಕ್ತಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 8ನೇ ವಾಕ್ಯ, ಇದು ನಮ್ಮ ಬಗ್ಗೆ ಎಲ್ಲ ಹೇಳ್ತಾ ಇರೋಂಥ ವಿಷಯ. ಆ ಕಾಲದಲ್ಲಿ ಬರೆದಿರ್ಬೋದು, ಆದ್ರೆ ಇದು ಯೆಶಾಯನ ಗ್ರಂಥ 11ನೇ ಅಧ್ಯಾಯ 8ನೇ ವಾಕ್ಯ. ಮೊಲೆ ಕೂಸು ನಾಗರ ಹುತ್ತದ ಮೇಲೆ ಹಾಡುವುದು, ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ಇಲ್ಲ, ಅದಕ್ಕಿಂತ ಮುಂಚೆ 11:8. ಎಂಟೆ. ಹೌದಾ? ಆ ಅಂಕುರದ ಮೇಲೆ ಅಲ್ಲಲ್ಲ, ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. 2ನೇ ವಾಕ್ಯ, ಎರಡನೇ ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಇದು ಪ್ರಿಯರೇ, ಇದು ಬೇರೆ ಯಾರ ಬಗ್ಗೆನೆಲ್ಲ ಹೇಳ್ತಾ ಇರೋದು, ರಕ್ಷಣೆ ಒಂದು ದೀಕ್ಷಾಸ್ನಾನ ತಗೊಂಡಿರುವಂತ ಪ್ರತಿಯೊಂದು ವ್ಯಕ್ತಿಗೇನು ಹೇಳುವಂತ ವಿಷಯ ಇದು. ನೀವೇನು ಸಾಧಾರಣ ವ್ಯಕ್ತಿ ಅಲ್ಲ. ನೀವು ಸಾಧಾರಣ ಯಾವುದೋ ಒಂದು ಲೆಕ್ಕದಲ್ಲಿ ನೀವು ಯೇಸು ಕ್ರಿಸ್ತನ ಹಿಂಬಾಲಿಸುವರಾಗಿ ಬಂದಿರುವರಲ್ಲ. ಇದು ನೋಡಿ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ,
ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವಂತ ಆತ್ಮ. ಅಂದ್ರೆ ಈ ಆತ್ಮನ ನಮಗೆ ಕೊಡುವಾಗ ಸುಮ್ಮನೆ ಸಾಧಾರಣವಾಗಿ ಕೊಡ್ಲಿಲ್ಲ. ಒಂದು ಮೊದಲನೇದಾಗಿ ಏನಂತ ಹೇಳಿ, ಜ್ಞಾನವನ್ನು ಕೊಡುವಂತ ಆತ್ಮನು. ಎರಡನೇದಾಗಿ ವಿವೇಕವನ್ನು ಕೊಡುವಂತ ಆತ್ಮನು. ಮೂರನೇದಾಗಿ ಆಲೋಚನಾ ಪರಾಕ್ರಮಗಳನ್ನು, ಅಂದ್ರೆ ನಮ್ಮ ಶರೀರ, ಪ್ರಾಣ, ಆ ಶಕ್ತಿ ಎಲ್ಲ, ಬುದ್ಧಿ ಎಲ್ಲ ಉಪಯೋಗಿಸಿ ದೇವರಿಗೆ ಪ್ರೀತಿ ಮಾಡುವಂತ, ದೇವರಿಗೋಸ್ಕರ ಜೀವಿಸುವಂತ ವ್ಯಕ್ತಿಗಳು. ನಾಲ್ಕನೇದು ತಿಳುವಳಿಕೆಯನ್ನು ಉಂಟು ಮಾಡುವಂತ ಆತ್ಮನು. ಐದನೇದು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮನು. ಅದು ಬೇರೆ ಯಾವುದನ್ನು ಅಲ್ಲ, ಯೆಹೋವನ ಆತ್ಮವೇ. ಪ್ರಿಯರೇ, ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ ಮಧ್ಯದಲ್ಲಿ ನಾನು ಹೇಳ್ತಾ ಇರೋದನ್ನ ದೇವರಾತ್ಮ ಅದು ಬೇರೆ ಯಾವುದಕ್ಕೇನಲ್ಲ. ಪವಿತ್ರಾತ್ಮನ ಆತ್ಮ ಅಂತ ಹೇಳುವಾಗ ಅದು ದೇವರ ಆತ್ಮನೇ. ಈ ದೇವರ ಆತ್ಮನೇ ನಮ್ಮಲ್ಲಿ ನೆಲೆಗೊಂಡಿರುವ, ಅದು ನಾನೇ ಅದಕ್ಕೆ ಹೇಳ್ತಾ ಇರೋದಲ್ಲ, ಎಲ್ಲದಕ್ಕಿಂತ ಹೆಚ್ಚು ಹೇಳಿದ್ರು, ನಿಮ್ಮಲ್ಲಿರುವ ಪವಿತ್ರಾತ್ಮನ ದುಃಖಿಸಬೇಡಿ ಅಂತ ಹೇಳ್ತಾ ಇರೋದು. ಏನಕ್ಕೆ ಹೇಳಿ, ಆ ದೇವರ ಆತ್ಮನನ್ನೇ ನಮ್ಮಲ್ಲಿರೋದು. ನಾನು ಯಾವಾಗಲೂ ಒಂದ್ಸರಿ ಹೇಳಿದೆ, ಈ ಆದಿಕಾಂಡದಲ್ಲಿ ಆ ಕಾಲದಲ್ಲಿ ದೇವರು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ದೂತರ ಮುಖಾಂತರ, ಪ್ರವಾದಿಗಳ ಮುಖಾಂತರ ಇದರಲ್ಲ ಬೆಂಕಿಯಾಗಿ ಎಲ್ಲ ಪ್ರತ್ಯಕ್ಷವಾಗಿ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಇತ್ತು. ಆ ಇಸ್ರಾಯೇಲಿಯರ ಮಧ್ಯದಲ್ಲಿ ಮಾತಾಡುವ ದೇವರು ಡೈರೆಕ್ಟ್ ಆಗಿ, ಇಲ್ಲ ದೂತರ ಮುಖಾಂತರ. ಈಗ ಅಬ್ರಾಹಮ್ಮನ ಹತ್ರ 3 ಜನ ಬರುವಾಗ ಅಬ್ರಾಹ್ಮನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇದು ದೇವರ ಕಡೆಯಿಂದ ಬಂದಿರೋರು, ದೇವರು ಅಂತ ಲೆಕ್ಕ. ಆದ್ರೆ ಒಬ್ರು ದೇವರು, ಇಬ್ರು ದೇವದೂತರು. ಅದು ಹೇಗೆ ಅಬ್ರಾಹ್ಮನಿಗೆ ಗೊತ್ತಾಯಿತು? ಅಬ್ರಾಹ್ಮನಿಗೆ ಗೊತ್ತಾಗಿರೋದು, ಅಬ್ರಾಹ್ಮನಿಗೆ ದೇವರಿಂದ, ಅಬ್ರಾಹ್ಮನ್ ತುಂಬಾ ಜ್ಞಾನವಂತನು, ಇಲ್ಲದ್ರೆ ಎಲ್ಲ ಪುಸ್ತಕಗಳು ಇದೆಲ್ಲ ಅಷ್ಟೊಂದೆಲ್ಲ ದೇವರಿಂದ ಸಿಕ್ಕಿದಂದ ಆ ಪ್ರಭಾವದ ದೇವರ ಸಾನ್ನಿಧ್ಯವನ್ನು ತಿಳುವಳಿಕೆ, ತಿಳ್ಕೊಳ್ಳುವಂತ ಆತ್ಮನು ಅಬ್ರಾಹ್ಮನಲ್ಲಿ ಇತ್ತು. ಪ್ರೇರೆ, ಪ್ರತಿಯೊಂದು ವಿಶ್ವಾಸಿಯಲ್ಲಿನೂ ಬೇಕಾಗಿರೋದು ಈ ಅನುಭವ. ಆ ದೇವರ ಪ್ರಭಾವವನ್ನು, ದೇವರ ಶಕ್ತಿಯನ್ನು, ದೇವರಾತ್ಮನ ಮಾತಾಡೋದನ್ನು ನಮಗೆ ಆ ಅನುಭವ ಉಂಟಾಗಬೇಕು ಜೀವನದಲ್ಲಿ. ನಮಗೆ ಆ ಅನುಭವ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಜಡಿಗೆ ಮನುಷ್ಯರು. ನಾವು ಎಷ್ಟು ಸ್ತೋತ್ರ ಹೇಳಿದ್ರು ದೇವರು ನಮ್ಮ ಜೊತೆ, ದೇವರಾತ್ಮನ ನಮ್ಮ ಜೊತೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಖಂಡಿತವಾಗಲೂ ಆ ಕೊನೆ ದಿವಸ ಇದೆಯಲ್ಲ, ನಾವೆಲ್ಲ ಕಲಿತಾ ಇರೋದು ಏನು ಹೇಳಿ, ಆ ಲಾಸ್ಟ್ ಫೈನಲ್ ಜಡ್ಜ್ಮೆಂಟ್ ಡೇ, ಆ ದಿವಸದಲ್ಲಿ ನಮಗೆ ನಿಲ್ಲಲಿಕ್ಕೆ ಆಗಲ್ಲ. ದೇವರು ನಮ್ಮ ಜೊತೆ ಮಾತಾಡಬೇಕು. ಇಲ್ಲಿ ನೋಡಿ, ಈ ಆತ್ಮವನ್ನು ನಮಗೆ ಕೊಟ್ಟಿರುವುದರಿಂದ ಏನಾಗುತ್ತೆ ಅಂತ ಹೇಳಿ, ಇಲ್ಲಿ 2 ವಿಷಯ ಬರುತ್ತೆ. 2 ವಿಷಯ ಅಂತ ಹೇಳಿದ್ರೆ, ಈ ಸಸ್ಟೈನ್ ಅಂತ ಬರುವಾಗ, ಅಂದ್ರೆ ಉಳಿಸಿಕೊಳ್ಳುವಂತ ವಿಷಯ ಬರುವಾಗ, ಒಂದು ದೇವರ ಕಡೆಯಿಂದ ದೇವರು ನಮ್ಮನ್ನೇ ಉಳಿಸ್ಕೊಳ್ಳಿಕ್ಕೆ ಎಷ್ಟೋ ಕಾರ್ಯಗಳು ಮಾಡಿದ್ದಾರೆ, ಎಷ್ಟೋ ವಾಕ್ಯಗಳಿದೆ. ಅದೇ ರೀತಿಯಲ್ಲಿ ನಮ್ಮ ಕಡೆಯಿಂದ ನಮ್ಮ ಈ ದೇವರಾತ್ಮನನ್ನು, ಇಲ್ಲಾದ್ರೆ ದೇವರನ್ನು ನಾವು ನಮಗೋಸ್ಕರ ದೇವರು ನಮಗೆ ಕೊಟ್ಟಿದ್ದನ್ನು ಎಲ್ಲದನ್ನು ನಾವು ಉಳಿಸ್ಕೊಬೇಕು. ಇದು ಇದೆ, ಈ 2 ರೀತಿಯಲ್ಲಿ ಇದೆ. ದೇವರ ಕಡೆಯಿಂದ, ದೇವರ ಆಶೀರ್ವಾದದಿಂದ, ದೇವರು ಕೊಡುವಂತ ವಾಗ್ದಾನಗಳು, ದೇವರು ಕೊಡುವಂತ ಪ್ರಾಮಿಸಸ್ ಸುಮಾರಿದೆ. ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿರುವ ನಮಗೇನೋ ಒಂದು ಕಮಿಟ್ಮೆಂಟ್ ಇದೆ. ದೇವರು ನನಗೆ ಏನೇನು ಕೊಟ್ಟಿದ್ದಾರೋ ಅದನ್ನೇ ನಾನು ಉಳಿಸ್ಕೊಬೇಕು. ಈ ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ಈ 5 ಕಾಸು 3 ಕಾಸು ಒಂದು ತಾಲಂದೆಲ್ಲ ಕೊಟ್ಟಿರೋದು ಲೆಕ್ಕ ಇದೆಯಲ್ಲ, ಆ ಲೆಕ್ಕ. ಅದರಲ್ಲಿ 5ನೇ ಅವನು ಮಾಡಿದನು, 3ನೇ ಅವನು ಮಾಡಿದನು, ಅದನ್ನೇ ಬೆಳೆಸಿದ್ದಾನೆ. 1ನೇ ಅವನೇನ್ ಮಾಡಿದೆ, ಉಳಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಮಣ್ಣಲ್ಲಿ ಊತಾಕಿ ಯಾವ ಪ್ರಯೋಜನ ಇಲ್ಲದಲ್ಲೇ ಇದು ಕೆಲವೊಂದು ವ್ಯಕ್ತಿಗಳು ಇದು ಇದೆ. ಈ ಉಳಿಸ್ಕೊಳ್ಳೋದು ಹೇಳುವಾಗ ಇದಲ್ಲ, ಅದ್ರ ಎಲ್ಲಾ ಶುದ್ಧಿಯಿಂದನೂ ಅದನ್ನ ಏನ್ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂಗೆ ಬೆಲೆ ಕೊಟ್ಟು ಅದನ್ನೇ ಪರಿಪೋಷಿಸಿ ಅದು ಬೆಳೆಯಬೇಕು. ಎಸ್ಪೆಷಲಿ ನಮ್ಮ ಆತ್ಮವನ್ನು, ಶರೀರವನ್ನು ನಾವು ಅದೇ ರೀತಿಯಲ್ಲಿ ಕಾಪಾಡಬೇಕು. ಇಲ್ಲಿ ಕೆಲವೊಂದು ವಾಕ್ಯಗಳು ನಾವು ನೋಡೋಣ. ಈಗ ದೇವರ ಕಡೆಯಿಂದ ಇರೋದು ಎಲ್ಲ ತುಂಬಾ ಇದೆ ಬೈಬಲಲ್ಲಿ, ದೇವರ ವಾಕ್ಯದಲ್ಲಿ ತುಂಬಾ ಇದೆ. ಕೆಲವೊಂದು ವಾಕ್ಯಗಳು ಮಾತ್ರ ನೋಡೋಣ. ದೇವರ ಕಡೆಯಿಂದ ದೇವರು ನಮ್ಮನ್ನೇ ಉಳಿಸ್ಕೊಳ್ಳೋದಕ್ಕೆ, ಸುಸ್ಥಿರ ಮಾಡ್ಲಿಕ್ಕೋಸ್ಕರ ದೇವರು ಕೊಟ್ಟಿದ್ದ ಕಾರ್ಯಗಳೇನಂದ, ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಾಕ್ಯ. ಕೀರ್ತನೆಗಳು 55:22. ಕೀರ್ತನೆಗಳು 55:22. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು,
ಹಾ. ಆತನು ನಿನ್ನನ್ನು ಉದ್ಧಾರ ಮಾಡುವನು, ಹ್ಮ್. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಇಲ್ಲಿ ದೇವರು ಕೊಡುವಂತ ಒಂದು ವಿಶ್ವಾಸಿಗಳಿಗೆ, ನನ್ನ ಮಕ್ಕಳಿಗೆ ದೇವರು ಕೊಡುವ ಒಂದು ವಿಷಯ ಏನಂದ್ರೆ, ನಿನ್ನ ಚಿಂತಾ ಭಾರವನ್ನು. ಫಸ್ಟ್ ನಮಗೆ ಆಗೋದು ಪ್ರಾಬ್ಲಮ್ ಏನು ಹೇಳಿ, ಒಂದು ವಿಶ್ವಾಸಿ ಜೀವನದಲ್ಲಿ ಫಸ್ಟ್ ಆಗುವಂತ ಒಂದು ಅದು ಏನಂತ ಹೇಳಿದ್ರೆ, ಅವನ ಜೀವನದಲ್ಲಿ ಒಂದು ಸಂಕಟ ಬರುವಾಗ, ಒಂದು ದುಃಖ ಬರುವಾಗ, ಇಲ್ಲದ್ರೆ ಬೇರೆ ಯಾವುದೋ ಒಂದು ಸಮಸ್ಯೆ ಬರುವಾಗ, ಅವನೇನ್ ಮಾಡ್ತಾನೆ, ಆ ಚಿಂತಾಭಾರವನ್ನು ತಲೆಯಲ್ಲೆತ್ತಿ ಆ ಮನೆಯಲ್ಲಿ, ಆ ಹೃದಯದಲ್ಲಿ, ಮನಸ್ಸಲ್ಲಿ ಅಸಮಾಧಾನವನ್ನು ತುಂಬಿಸುವುದು. ಸಮಾಧಾನ ಇರಲ್ಲ. ಈ ಸಮಾಧಾನ ಇಲ್ಲದರ ಕಡೆಗೆ ಏನು ಹೇಳಿ, ದೇವರ ಕಡೆ ತಿರುಗಲಿಕ್ಕೆ ಆಗಲ್ಲ, ದೇವರ ಕಡೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಾಂದ್ರೆ ಅಷ್ಟು ಗಟ್ಟಿಯಾಗಿ ನಾವು ಬೆಳೆದಿರ್ಬೇಕು. ಇಲ್ಲಿ ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇರೋದು, ನಿನ್ನ ಚಿಂದ ಬರ, ನಿನಗೆ ಏನಿದೆ ಕಷ್ಟ, ದುಃಖ, ಏನ್ ಸಮಸ್ಯೆ ಇದೆ, ಅದು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಇನ್ನೊಂದು ವಿಷಯ ಇದೆ, ಅದ್ರ ಹಿಂದೆ ಹೇಳಿರೋದು ಒಂದು ವಿಷಯ. ಈ ಹೇಳುವಂತ ವ್ಯಕ್ತಿ, ಚಿಂತಾಭಾರವನ್ನು ಕೊಡುವಂತ ವ್ಯಕ್ತಿ ಯಾರಾಗಿರ್ಬೇಕು ಹೇಳಿ, ಅವನು ನೀತಿವಂತನಾಗಿದ್ರೆ ಮಾತ್ರ ಅವನ್ ಮಾಡುವಂತ ಕಾರ್ಯಗಳಲ್ಲಿ, ಅವನ್ ಹೇಳುವಂತ ಕಾರ್ಯಗಳಲ್ಲಿ, ಎಲ್ಲದರಲ್ಲಿನೂ ವಿಷಯದಲ್ಲಿ ಅವನು ನೀತಿವಂತನಾಗಿರ್ಬೇಕು. ಹಂಗಿದ್ರೆ ಯಾವತ್ತು ಅವನಿಗೆ ಯಾವ ದ್ರೋಹವನ್ನು, ಕಷ್ಟವನ್ನು ಬರಲಿಕ್ಕೆ ನಾನು ಬಿಡಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇರೋದು. ಯೆಶಾಯನ ಗ್ರಂಥ 46ನೇ ಅಧ್ಯಾಯ 4ನೇ ವಾಕ್ಯ. ಯೆಶಾಯನ ಗ್ರಂಥ 46:4. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ಹ್ಮ್. ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ಹ್ಮ್. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಈ ನಮ್ಮೆಲ್ಲ ಮನೆಯಲ್ಲಿ ವಯಸ್ಸಾಗಿರ್ತಾರಲ್ಲ, ಇಲ್ಲ ನಮಗೇನು ವಯಸ್ಸಾಗಿರೋದೇ ಇಲ್ಲ ಅಂದ್ರೆ, ನಾವೇನು ಸಣ್ಣ, ಈ ವಯಸ್ಸಾಗ್ತಾ ಬರುವಾಗ ಟೆನ್ಷನ್ ಜಾಸ್ತಿ ಆಗುತ್ತೆ. ಅಯ್ಯೋ ನನಗೇನಾದ್ರೂ ಆಗಿದ್ರೆ ಏನ್ ಮಾಡೋದು, ಇಲ್ಲಾಂದ್ರೆ ಈ ತರ ಅಂದ್ರೆ ಏನೇನೋ ಯೋಜನೆಗಳು ಬರ್ತವೆ. ನಮ್ಮ ಬೆಲೆಹೀನತೆ ಕುರಿತಾಗಿ ಇರುವಂತ ಯೋಜನೆಗಳು. ಈಗ ನನಗೆ ಶುಗರ್ ಇದೆ, BP ಇದೆ, ನನಗೆ ಏನೇನೋ ಕಾಯಿಲೆಗಳಿದೆ, ಮುಂಜೆ ತರ ಕೈಕಾಲು ಅಲ್ಲಾಡ್ತಾ ಇಲ್ಲ, ನನಗೆ ನಡಿಯಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮುಂಜೆ ತರ ನಿದ್ರೆ ಬರ್ತಾ ಇಲ್ಲ, ಸಮಸ್ಯೆಗಳೇನು ಅಂದ್ರೆ ಈ ಚಿಂತಾ ಭಾರಗಳೆಲ್ಲವನ್ನು ನಮ್ಮ ತಲೆ ಹೊತ್ತುಕೊಂಡಿರೋದಕ್ಕೆ ಇದೆಲ್ಲ ಆಗ್ತಾ ಇರೋದು. ಏನು ಬೇಕಾದ್ರೂ ಬರ್ಲಿ, ದೇವರಿಗೆ ಏನಂತ ಹೇಳ್ದ, ನಿನ್ನ ಚಿಂತಾಭಾರವನ್ನು ನನಗೆ ಕೊಡಿ ಅಂತ ದೇವರು ಹೇಳುವ, ನೀವ್ ಯಾಕೆ ಹಿಡ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಮುಪ್ಪಿನ ತನಕ ನಾನೇ ಆದ್ರೆ, ಅಂದ್ರೆ ನಿಮ್ಗೆ ಎಷ್ಟು ವಯಸ್ಸಾಗಿದ್ರು ಕೂಡ ನೋಡಿ, ನಾನಿರ್ತೀನಿ ಜೊತೆ. ತಲೆಗಡ್ಸ್ಕೊಂಬೇಡಿ, ಯಾರು ನಿಮ್ ಜೊತೆ ಇದಾರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ನಾನಂತೂ, ನಾವು ಯಾರಾಗಿರ್ಬೇಕು ಹೇಳಿ, ನೀತಿವಂತರಾಗಿರ್ಬೇಕು. ದೇವರ ಮುಂದೆ, ದೇವರ ಸಾನ್ನಿಧ್ಯದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ ನಾವು ನೀತಿವಂತರಾಗಿದ್ರೆ ಮಾತ್ರನೇ ದೇವರ ಮುಂದೆ ಈ ಸಹಾಯವನ್ನು ಒಪ್ಪಿಸ್ಕೊಡ್ಲಿಕ್ಕೆ ಆಗೋದು. ಇಲ್ಲಾಂದ್ರೆ ಅಲ್ಲಿಯೇ ಕಳಿಸಿರೋದು ಅದೇ ರೀತಿಯಲ್ಲಿ ವಾಪಸ್ ಬರುತ್ತೆ. ಇಲ್ಲಿ ನಿಮ್ಮ ಮುಪ್ಪಿನ ತನಕ ನನ್ನ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ನಾನೇ. ಅಲ್ಲಿ ಹೇಳುವ ಒಂದು ರೀಸನ್ ಇದೆ ನೋಡಿ, ತಂದೆಯಾದ ದೇವರ ಒಂದು ಪ್ರೀತಿ ಅದೆಷ್ಟೊಂದು ಹೆಚ್ಚಾಗಿದೆ. ನಾನೇ ಉಂಡು ಮಾಡಿದ ವ್ಯಕ್ತಿ ನೀನ್, ನನ್ನ ಮಗನು ಮಗಳು. ರೀಸನ್ ಹೇಳ್ತಾ ಇರೋದು, ಯಾಕೆ ನಾನು ಇದೆಲ್ಲ ನಿನಗೆ ಇಷ್ಟೊಂದು ಪ್ರೊಟೆಕ್ಷನ್ ನಾನು ಕೊಡ್ತಾ ಇರೋದು ಅಂತ ಹೇಳಿದ್ರೆ, ನೋಡಿ, ಯಾಕಂದ್ರೆ ನನ್ನ ಸಂತಾನ ನೀನು. ನನ್ನ ಆ ಒಂದು ಏನಂತ ಹೇಳೋದು, ಎಲ್ಲವನ್ನು ಹಕ್ಕನ್ನು, ಮಗನು ಮಗಳು ಅಂತ ಹಕ್ಕನ್ನು ಪಡ್ಕೊಂಡಿರೋದು ವ್ಯಕ್ತಿ. ಅದರಿಂದೇ ನಿನ್ನ ತಂದೆಯಾದ ದೇವರು ನಾನು ಒಂದು ಲೆಕ್ಕದಲ್ಲಿ ಹೇಳ್ತಾ ಇರೋದು. ಹೌದು, ನಿಮ್ಮನ್ನೇ ಸಹಿಸಿ ನೋಡಿ, ಏನೇನಾಗ್ಲಿ ಹೆಂಗೆ ಆಗ್ಲಿ ನಾನು ಇರ್ತೀನಿ ಜೊತೆ ಅಂತ. ಕೀರ್ತನೆಗಳು 41:3. ಕೀರ್ತನೆಗಳು 41:3. ನಾನೇ ಓದ್ತೀನಿ. ಕೀರ್ತನೆಗಳು 41:3. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಸ್ವಾಮಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರೋದೊಂದು ವಿಷಯ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಟೆನ್ಷನ್ ಅಂತ ಹೇಳಿದ್ರೆ, ನಮ್ದು ಕಾಯಿಲೆಗಳು ಹೋಗ್ತಾ ಇಲ್ಲ. ನಮ್ಗೆ ಏನೇನಾಗಿದ್ರು ಬರ್ತಾ ಒಂದೊಂದು ಸಲ ನಮ್ಮ ಬಲಹೀನತೆಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಪ್ರಿಯರೇ, ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮ ಪೂರ್ಣವಾಗಿ ಇನ್ನೂ ಕಂಪ್ಲೀಟ್ ಆಗಿ ದೇವರಾತ್ಮನ ಕೈಗೆ ನಾವು ಒಪ್ಪಿಸಿ ಕೊಟ್ಟಿಲ್ಲ. ಇದೆ, ದೇವರಾತ್ಮನ ಕಾರ್ಯಗಳಿದೆ, ದೇವರಾತ್ಮನ ಕಾರ್ಯ ಇರುತ್ತೆ. ಅದೊಂದು ವೇಳೆ 50-50% ಇರ್ಬೋದು. ಸಂಪೂರ್ಣವಾಗಿ
ದೇವರಿಗೆ ನಮ್ಮನ್ನು ಒಪ್ಪಿಸುವಾಗ, ಅದು ಊಟ ಮಾಡೋದ ವಿಷಯ ಇರ್ಬೋದು, ಬಟ್ಟೆ ವಿಷಯ ಇರ್ಬೋದು, ನಮ್ಮ ದಿನದಲ್ಲಿ ಮಾಡುವಂತ ಎಲ್ಲಾ ಕೆಲಸ ಕಾರ್ಯ, ಯಾವ ಕೆಲಸ ಕಾರ್ಯ ಅದನ್ನು ಕೂಡ ಪೂರ್ಣವಾಗಿ ದೇವರಾತ್ಮನಿಗೆ ಒಪ್ಪಿಸಿ ಕೊಡುವಾಗ, ಈಗ ಒಬ್ರು ಡ್ರೈವರ್ನ ಕೂರಿಸಿದ್ದಾರೆ, ಯಾವುದೋ ಒಂದು ಗಾಡಿಯಲ್ಲಿ, ಟ್ರೈನೋ ಯಾವುದೋ ಒಂದು ಗಾಡಿ ಅಲ್ಲಿ ಡ್ರೈವರ್ನ ಕೂರಿಸಿದ್ದಾರೆ. ಡ್ರೈವರ್ಗೆ ಹೇಳ್ತಾ ಇದ್ದೀನಿ, ಡ್ರೈವರ್ಗೆ ಡ್ರೈವಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಸರಿ, ನಾನು ಹೇಳ್ತಂಗ ಓಡ್ಸಂಗಿಲ್ಲ, ಹೆಂಗಿರುತ್ತೆ ಹೇಳಿ ಪ್ರೇರ? ಇದೇ ರೀತಿಯಲ್ಲಿನೇ ನಾವು ಸಂಪೂರ್ಣವಾಗಿ ಒಪ್ಪಿಸಿ ಕೊಟ್ಟಿದ್ರೆ ಮಾತ್ರ ನಮ್ಮ ಮೇಲೆ ಆಡಳಿತ ದೇವರಾತ್ಮನಿಗೆ ಮಾಡೋದು, ದೇವರಾತ್ಮನ ಮಾಡೋದು. ಯಾಕಂದ್ರೆ ಸಂಪೂರ್ಣವಾಗಿ ದೇವರು ಸಂಪೂರ್ಣನು, ಪರಿಪೂರ್ಣನಾಗಿರೋದು, ತನ್ನ ಮಕ್ಕಳೆಲ್ಲವನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ಆಸೆ ಪಡುವಂತ ತಂದೆಯಾದ ದೇವರು. ಹಂಗಿರುವಾಗ ನಾವು ಈ ಅರ್ಧಪರ್ಧವಾಗಿ ಒಪ್ಪಿಸಿ ಕೊಟ್ಟಿದ್ರು ಒಪ್ಕೊಳ್ತಾರ? ನಮ್ಮನ್ನ ನಾವು ಪರಿಶೋಧನೆ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಅವನು ಅಸ್ವಸ್ಥನಾಗಿ ಇದ್ದುಕೊಂಡಿರುವಾಗ ಯೆಹೋವನು, ಅವನಿಗೆ ಏನ್ ತೊಂದರೆ ಇದೆ, ಅವನ ಮನಸ್ಸಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಏನಿದನ್ನು ಕೂಡ ನೋಡಿ, ಯೆಹೋವನು ಅವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ, ಎಸ್ಪೆಷಲಿ ಎತ್ತು ಹೇಳ್ತಾರೆ. ಈಗ ಒಂದು 40 ವಯಸ್ಸಾದ್ಮೇಲೆ, ನನಗೆ 40 ವಯಸ್ಸಿಂದಾನೇ ಶುಗರ್ ಶುರುವಾಗಿದೆ. ಒಂದು 40 ವಯಸ್ಸು ಅಂತಲ್ಲ, ಈಗ ಈ ಕೋವಿಡ್ ಬಂದಾದ್ಮೇಲೆ 25 ವಯಸ್ಸು 20 ವಯಸ್ಸಿರೋರಿಗೆ ಶುಗರ್ BP ಎಲ್ಲ ಶುರುವಾಗ್ತಾ ಇದೆ. ಯಾವ ಪ್ರಾಯದಲ್ಲಿ ಬರಲಿ ಅದು ಮುಖ್ಯವಲ್ಲ. ವಿಶ್ವಾಸಿಯಾಗಿ ನೀತಿವಂತನಾಗಿ ನೀನು ಬದುಕದಾದ್ರೆ, ಇಲ್ಲಿ ನೋಡಿ, ಅವರ ರೋಗ, ಅಂಥವ್ರನ್ನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು, ನಮಗೆಲ್ಲ ಪ್ರಶ್ನೆ ಏನು ಹೇಳಿ, ಚಿಂತಾಭಾರ ದೊಡ್ಡದಾಗ್ತಾರೆ ಅಂದ್ರೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಆಯ್ತು ನಡಿಯಲಿಕ್ಕೆ ಆಗ್ತಾ ಇಲ್ಲ, ಸ್ಟೆಪ್ ಹತ್ತಲಿಕ್ಕೆ ಆಗ್ತಾ ಇಲ್ಲ, ಓಡ್ಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಕೆಲಸ ಮಾಡಿದ್ರೆ ಬ್ರೀತಿಂಗ್ ಜಾಸ್ತಿ ಆಗ್ತದೆ. ಇದಲ್ವ ನಮ್ಮ ಸಮಸ್ಯೆ? ಎಷ್ಟು ಸಮಸ್ಯೆ ಇರಲಿ, ಏನೇನು ರೋಗಗಳಿರಲಿ, ಸಂಪೂರ್ಣವಾಗಿ ದೇಹವನ್ನು, ಆತ್ಮನನ್ನು, ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಳ್ಬೇಕು. ಇಲ್ಲಿ ನೋಡಿ, ಇದು ಇದು ಕೆಲವರು ಚೆನ್ನ 2-3 ಎಕ್ಸಾಂಪಲ್ ಅಷ್ಟೇ ಹೇಳಿ, ದೇವರು ಇದೇ ತರ ನಮಗೆ ಮಾಡುವಂತ ಎಷ್ಟೋ ಉದಾಹರಣೆಗಳಿದೆ. ಸಮಯ ಕಮ್ಮಿ ಇರೋದ್ರಿಂದ ನಾನು ಅದಷ್ಟೇ. ಇನ್ನು ನೋಡಿ, ಇದೇ ರೀತಿಯಲ್ಲಿ ನಮ್ಮನ್ನು ನಾವು ದೇವರಲ್ಲಿ ಸುಸ್ಥಿರವಾಗಿ ನಿಲ್ಲಿಸ್ಬೇಕಲ್ಲ, ಅದು ನಮ್ದು ಜವಾಬ್ದಾರಿ. ಅದು ದೇವರಿಗೆ ಅಷ್ಟೇ ಎಲ್ಲ ಕೆಲಸ, ದೇವರಿಗೆ ಒಪ್ಪಿಸ್ಕೊಟ್ಟಾದ್ಮೇಲೆ ದೇವರೆಲ್ಲ ಅದು ಸರಿ, ಆದ್ರೆ ನಮ್ದು ಸಬ್ಜೆಕ್ಟ್ ಏನ್ ಹೇಳಿ, ಸಸ್ಟೈನ್, ಉಳಿಸಿಕೊಳ್ಳಬೇಕು. ದೇವರು ನಮಗೆ ಕೊಟ್ಟದನ್ನೇ ಉಳಿಸಿಕೊಳ್ಳಬೇಕು ಅಂತ, ಜ್ಞಾನವಾಗಲಿ, ಪ್ರೀತಿಯಾಗಲಿ, ಕರುಣಾಕೃಪೆ ಎಲ್ಲವನ್ನು ಉಳಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ಆ ನಮ್ಮಲ್ಲಿರುವ ಜ್ಞಾನ, ವಿವೇಕ, ದೇವರ ಭಯ, ನಂಬಿಕೆ, ನಿರೀಕ್ಷೆ, ಇದನ್ನೆಲ್ಲ ಸುಸ್ಥಿರವಾಗಿ ನಾವು ಉಳಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮಗೇನು ಇದೆ. ಆಗ್ಲೇ ಏನಂತ ಹೇಳಿ, ನಿನ್ ಚಿಂತಾಭಾರ ಏನಿದೆ, ನಿನ್ ಕಷ್ಟ ಇದೆ, ನೋವೇನಿದೆ, ರೋಗ ಏನಿದೆ, ದೇವರಿಗೆ ಸಮರ್ಪಿಸಿ ಅಂತ ಹೇಳಿರೋದು. ಇಲ್ಲಿ ಅದೇ ರೀತಿಯಲ್ಲಿ ಈ ಮಕ್ಕಳಿಗೆ ತಂದೆ ಏನಾದ್ರೂ ಒಂದು ಮಾಡಿಕೊಡುವಾಗ ತಂದೆ ಮನಸ್ಸಲ್ಲಿ ಇರುತ್ತೆ, ಅಟ್ಲೀಸ್ಟ್ ಪ್ರೀತಿಯಿಂದ ಸಮಾಧಾನ, ನನ್ನ ಮಾತು ಕೇಳಿಸ್ಕೊಂಡು ನನ್ನ ಮಕ್ಕಳು ನಡೀತಾರೆ. ಇಲ್ಲ, ಪ್ರತಿಯೊಂದು ತಂದೆ ತಾಯಿ ಅವ್ರು ದೊಡ್ಡದಾಗಿ ಸಂಪಾದನೆ ಮಾಡಿ ತಂದೆ ತಾಯಿಗೆ ಏನು ತಂದು ಕೊಡ್ಬೇಕಲ್ಲ, ಅವ್ರ ದೊಡ್ಡ ಸಂಪಾದನೆ ಏನಂತ ಹೇಳಿದ್ರೆ ಅವ್ರಿಗೆ ನಾವು ಕೊಡುವಂತ ಖುಷಿ. ಆ ಖುಷಿ ಏನಂತ ಹೇಳಿದ್ರೆ, ಅವರ ಮಾತು ಅನುಗುಣವಾಗಿ, ತಂದೆ ತಾಯಿಗಳ ಮಾತಿಗೆ ಅನುಗುಣವಾಗಿ ನಾವು ನಡಿಬೇಕು. ಅದು ನೋಡಿದ್ರೆ ಅವ್ರು ನೋಡಿ, ಎಷ್ಟು ದೊಡ್ಡವನಾಗಿ ನನ್ನ ಮಗ ಈಗಲೂ ನಾನೊಂದು ಮಾತು ಹೇಳಿದ್ರೆ ಹಂಗೆ ಮಾಡ್ತಾನೆ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ನೋಡಿ. ಹಂಗಿರುವಾಗ ಇಷ್ಟೆಲ್ಲಾ ಮಾಡಿದ ತಂದೆಯಾದ ದೇವರು ಏನ ಎಕ್ಸ್ಪೆಕ್ಟ್ ಮಾಡಲ್ವಾ, ನನ್ನ ಮಗನಿಗೆ ನಾನು ಏನಾದ್ರೂ ಕೊಟ್ಟದ್ದು, ಮಗಳಿಗೆ ಕೊಟ್ಟದ್ದು ಅವ್ರು ಉಳಿಸ್ಕೊಳ್ತಾರೆ ಅಂತ. ಅದೇ ರೀತಿಯಲ್ಲಿ ನಾವು ಮಾಡಬೇಕಾಗಿರೋ ಕೆಲವೊಂದು ಕೀರ್ತನೆಗಳು 73, 26 ಮತ್ತೆ 27ನೇ ವಾಕ್ಯ. ವಾಕ್ಯ ಏನಿಸ್ತು ಹೇಳಿ. ಕೇಳಿಸ್ಕೊಳ್ಳಿಲ್ಲ. 73, 26, 27 ಕೀರ್ತನೆಗಳು. 73, 7, 3. ಆದರೂ ಸದಾ ನಿನ್ನ ಸನ್ನಿಧಿಯಲ್ಲೇ ಇದ್ದೇನೆ. ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ಅದಲ್ಲ 26, 73, 26 ತನು ಮನಗಳ ಕ್ಷಯಿಸಿದ್ರು ನನ್ನ ಆತ್ಮಕ್ಕೆ ಶರಣನು ಶಾಶ್ವತವಾದ ಪಾಲು ದೇವರೇ. ತನು ಮನಗಳೆಂದು ಹೇಳುವಾಗ ಏನಂತ ಹೇಳಿ, ಶರೀರ ಮತ್ತೆ ಮನಸ್ಸು. ಇದೇನಾಗಿದೆ, ಮನುಷ್ಯನಿಗೆ ವಯಸ್ಸಾಗುವಾಗ, ಇಲ್ಲದ್ರೆ ಆ ಒಂದು ಸ್ಟೇಜ್ ಬರುವಾಗ ಫಸ್ಟ್ ವೀಕ್ ಆಗ್ತಾ ಇದ್ದಾರೆ ಹೇಳಿ, ಮನಸ್ಸು ವೀಕ್ ಆಗುತ್ತೆ, ಶರೀರವನ್ನು ವೀಕ್ ಆಗುತ್ತೆ.
ಶರೀರದಲ್ಲಿ ಒಂಚೂರು ವೀಕ್ ಆಗಿದೆ ಅಂತ ಹೇಳಿ ಮನಸ್ಸಲ್ಲಿ ಗಟ್ಟಿ ಇದ್ರೆ ಹೆಂಗೋ ಬದುಕ್ಬೋದು. ಇದೇನಾಗುತ್ತೆ, ಶರೀರದಲ್ಲಿ ಏನೋ ಸಣ್ಣದು ಬರುವ ಅದಕ್ಕಿಂತ ದೊಡ್ಡ ಕಾಯಿಲೆ ಮನಸ್ಸಿಗೆ ಬರುತ್ತೆ. ಅಯ್ಯೋ ನನ್ನ ಕೈಲಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ, ನನಗೆ ಶುಗರ್ ಬರುವಾಗಲ್ಲ, ನಾನು ಹಂಗೆ ಇಡೀ ಆ ರಿಸಲ್ಟ್ ಸಿಕ್ಕಿದ ಕೂಡಲೇ ಆ ಫ್ಲಾಟ್ ಕೆಳಗೆ ನಿಂತ್ಕೊಂಡು ಇಡೀ ಬೆವರು ಕಿತ್ಕೊಂಡು ಹೋಗಿದೆ. 325 340 ಏನೋ ಇತ್ತು ಫಸ್ಟ್ ಟೆಸ್ಟ್ ಮಾಡುವಾಗ, 40 ವಯಸ್ಸಿರುವಾಗ. ಬಟ್ ಮನೆ ಬಂದು ನಾನು ಹೇಳುವಾಗ, ನನ್ನ ಹೆಂಡತಿಗೆ ಹೇಳುವಾಗ ಅವಳು ನೆಗಾಡ್ತಾ ಇದ್ದಾಳೆ. ಏನಂತ ಹೇಳಿ, ಇನ್ನು ನನಗೇನು ನಿಮ್ಮ ಅಪ್ಪನಿಗೆ ಅಲ್ಲ, ನನ್ನ ಅಪ್ಪನಿಗೇನು ನಿನಗೆ ಒಂದೇ ಅಡಿಗೆ ಮಾಡಿದ್ರೆ ಸಾಕಲ್ಲ ಅಂತ. ಎಷ್ಟು ಈಸಿಯಾಗಿ ವಿಷಯ ತಗೊಂಡ ನಮ್ಮ ಟೆನ್ಷನ್ ನಮಗೆ ಗೊತ್ತು. ಇಲ್ಲಿ ನೋಡಿ ಹೇಳುವ ಒಂದು ವಿಷಯ ಹೇಳಿದ್ರೆ, ತನು ಮನಗಳು ಅಂದ್ರೆ ಶರೀರವನ್ನು ಮನಸ್ಸನ್ನು ಕ್ಷಯಿಸಿದರು. ಮನುಷ್ಯನು ಮನಸ್ಸು ಕುಗ್ಗು ಹೋಗ್ತಾ ಇರೋದು ಅಲ್ಲಿ. ಕ್ಷಯಿಸಿ ಹೋದ್ರು. ನನ್ನ ಆತ್ಮಕ್ಕೆ ಶರಣನು, ನನ್ನ ಆತ್ಮಕ್ಕೆ ಶರಣನು. ಈ ನನ್ನ ಆತ್ಮ ಯಾವ್ದು ಹೇಳಿ, ಅದು ಯೆಹೋವನ ಆತ್ಮನೇ ಅಂತ ಹೇಳಿದ. ದೇವರ ಆತ್ಮನು, ಪವಿತ್ರ ಆತ್ಮನು ಅದು ಹೇಳಿದ. ಆ ಆತ್ಮನಿಗೆ, ಅದಕ್ಕೆ ಹೇಳೋದು ಪವಿತ್ರ ಆತ್ಮನ ತಕ್ಕಪಡಿಸಬಾರ್ದು ಅಂತ. ಆ ಆತ್ಮನಿಗೆ ಶರಣನು ಏನಾಗುತ್ತೆ, ಶಾಶ್ವತವಾದ ಪಾಲು ದೇವರೇ. ನಮಗೆಲ್ಲ ನಿತ್ಯ ಜೀವ ಬೇಕು ಅಂತ ನಾವೆಲ್ಲ ಆಸೆ ಪಟ್ಟದ್ದು ಅಲ್ವಾ? ಆ ನಿತ್ಯ ಜೀವ ನಮಗೆ ಸಿಗ್ಲಿಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತ ಹೇಳಿ ಒಬ್ಬ ಧರ್ಮೋಪದೇಶಕನು ಯೇಸು ಕ್ರಿಸ್ತನ ಹತ್ರ ಹೋಗಿ ಹೇಳ್ತಾನೆ, ಆ ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ನಾನು ಏನ್ ಮಾಡು. ಅವನಿಗೆ ಗೊತ್ತು. ಯಾಕಂದ್ರೆ ಆ ಕಾಲದಲ್ಲಿ ಧರ್ಮೋಪದೇಶ ಏನಂತ ಹೇಳುವಾಗ ಧರ್ಮಶಾಸ್ತ್ರದಲ್ಲಿ ಏನೇನಿದೆ ಎಲ್ಲ ತಿಳಿದವನಾಗಿ ಎಲ್ಲರಿಗೇನು ಉಪದೇಶ ಮಾಡುವಂತ ವ್ಯಕ್ತಿ, ಅವನಿಗೆ ಗೊತ್ತು. ಆದ್ರೆ ಅವನಿಗೆ ಒಂದು ವಿಷಯ ಮಾತ್ರ ಗೊತ್ತಿಲ್ಲ. ಅಬ್ರಾಹ್ಮನ ಸಿಕ್ಕಿದಂತ ದೇವರ ಪ್ರಭಾವ ಇದೆಯಲ್ಲ, ಆ ಬಂದಿರೋದ 3 ಜನದಲ್ಲಿ ಒಬ್ರು ದೇವರು, ಬಾಕಿರೋ ದೂದರಂತ ಸಿಕ್ಕಿರೋದ ಆ ಸಾನ್ನಿಧ್ಯದಿಂದ ಗೊತ್ತಾಯ್ತಲ್ಲ, ಆ ಅರಿವನ್ನು ಇವನಿಗೆ ಸಿಗ್ಲಿಲ್ಲ. ಯಾಕಂದ್ರೆ ಇವನ್ ಪ್ರಶ್ನೆ ಮಾಡ್ತಾ ಇರೋದು ಯಾರಿಗೆ ಹೇಳಿ, ಪುತ್ರನಾದ ದೇವರ ಹತ್ರ, ಸಕಲವನ್ನು ಅಧಿಕಾರವನ್ನು ಕೈಯಲ್ಲಿರೋ ದೇವರ ಹತ್ರ ಹೇಳ್ತಾ ಇದ್ದೀನಿ, ಈ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ನಾನೇನು ಮಾಡ್ಬೇಕು. ಅವಾಗ ಯೇಸುಸ್ವಾಮಿ ಏನಂದ ಹೇಳಿದೆ, ಒಂದು ಕೆಲಸ ಮಾಡಿ. ಏನಂದ ಇದು ಧರ್ಮಶಾಸ್ತ್ರದಲ್ಲಿ ಏನಂದ ಬರ್ದಿದೆ, ಶಾಸ್ತ್ರದಲ್ಲಿ ನೀನೇನಂದ ಓದಿದೆ. ಅವನಿಗೆ ತಿರುಗಿ ಪ್ರಶ್ನೆ ಹೇಳ್ದೆ. ಪ್ರಶ್ನೆ ಹೇಳುವಾಗ ಅವನು ಏನಂದ ಹೇಳ್ತಾನೆ ಕೇಳ್ತಾನೆ, ನನ್ನ ದೇವರ ತಂದೆಯಾದ ದೇವರನ್ನೇ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಬುದ್ಧಿಯಿಂದ ಎಲ್ಲ ಪ್ರೀತಿ ಮಾಡಬೇಕು ಅಂತ. ಸರಿ, ನೀನು ಹಂಗೆ ಮಾಡಿ ಅಂತ ಹೇಳ. ಆದ್ರೆ ನೋಡಿ ಪ್ರಿಯರೇ, ನಮ್ಮ ಎಲ್ಲರದ್ದು ಈ ಕಾಲದಲ್ಲಿ ಮನುಷ್ಯರ ಮಧ್ಯದಲ್ಲಿ, ಸೇವರ ಮಧ್ಯದಲ್ಲಿ, ಸಭೆಯಲ್ಲೆಲ್ಲ ಆಗುವ ಒಂದು ಕಾರ್ಯ, ದೇವರ ಆತ್ಮನ ಅನುಭವ, ಆ ಪ್ರಭಾವ ನಮಗೆ ರುಚಿಸಿ ದೇವರಿಗೆ ಏನಂದ್ರೆ ರುಚಿಸಿ ತಿಳ್ಕೊಂಡೆ. ಇದು ನೋಡಿ, ನಮಗೆ ನಮ್ಮ ಪಕ್ಕದಲ್ಲಿ ಇದ್ರು, ನಮ್ಮ ಹೃದಯದಲ್ಲಿ ಇದ್ರು, ಪವಿತ್ರಾತ್ಮ ಇದ್ರು, ಆ ರುಚಿಯನ್ನು ನಮಗೆ ಅನುಭವಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವಿನ್ನು ಜಡಿಗೆ ಮನುಷ್ಯರೇ. ಈ ಧರ್ಮೋಪದೇಶನು ಅವನು ಏನಂದ ಅನ್ಕೊಂಡಿದ್ದ ಅಂತ ಹೇಳಿದ್ರೆ, ಅವನು ಎಲ್ಲ ತಿಳಿದವನಾಗಿದ್ದಾನಂತ. ಅದರಿಂದ ಏನಾಯ್ತು, ಅವನ ಕಣ್ಣು ಮುಚ್ಚೋಯ್ತು, ಅಂಧಕಾರ, ಅವನ ಹೃದಯ ಮುಚ್ಚೋಯ್ತು, ಅವನ ಮನಸ್ಸು ಮುಚ್ಚೋಯ್ತು. ಕತ್ಲೆಯಲ್ಲಿ ನೋಡ್ಕೊಂಡು ಅವನು ಹೇಳ್ತಾ ಇರೋದು ಅವನು ಯಾವುದೋ ದೊಡ್ಡವನಂತ. ದೇವರ ಮುಂದೆ ಇದೆ, ಅದು ಕಾಣಲಿಕ್ಕಿರೋದು ಪ್ರಕಾಶ ಅವನ ಹೃದಯದಲ್ಲಿ ಇಲ್ಲ. ಇದಕ್ಕೆ ನಮ್ಮನ್ನ ನಾವು ಪರಿಶೋಧಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ತನ್ನ ಮನಗಳು, ಆ ಶರೀರ ಮನಸ್ಸು ಕ್ಷಯಿಸಿದ್ರು. ನಿನಗೆ ಏನೇನು ಮನಸ್ಸಿಗೆ ಆಗಲಿ ಶರೀರಕ್ಕಾಗಲಿ ಏನೇನು ಬಲಹೀನದ ಬಂದನ್ನು ಕೂಡ ನೀನು ನನ್ನ ಆತ್ಮನಕ್ಕೆ ಶರಣವಾಗಿರೋದ್ರಿಂದ ಶಾಶ್ವತವಾಗಿರೋದ ಪಾಲು ಯಾರಿಗೆ? ನಿನಗೆ ಸಿಕ್ಕದೆ ದೇವರ ಪಾಲು. ಅದೇ 27ನೇ ವಾಕ್ಯ, ಈಗೋ ನಿನ್ನನ್ನ ಬಿಟ್ಟವರು, ಒಂದು ಎಚ್ಚರಿಕೆ ಮಾತು ಇಲ್ಲಿ ಕೊಡುವಂಥದ್ದು, ಒಂದು ಎಚ್ಚರಿಕೆ ಮಾತು. ಅಲ್ಲಿ ಆತ್ಮನಿಗೆ ಶರಣವಾಗಿ, ದೇವರ ಆತ್ಮನಿಗೆ ಶರಣವಾಗಿರೋದು ವ್ಯಕ್ತಿ ಬಗ್ಗೆ ಹೇಳಿದ್ರೆ, ಅಂದವ್ರನ್ನ ನಾನು ಯಾವತ್ತೂ ಕೈ ಬಿಡಲ್ಲ. ಮನಸ್ಸು ಶರೀರ ಏನಾದ್ರೂ ಕೂಡ ಅವ್ರಿಗೆ ನನ್ನ ಯಾವ ದ್ರೋಹವನ್ನು ಆಗಲ್ಲ, ಯಾವ ದುಃಖವನ್ನು ಕೊಡಲ್ಲ ಅಂತ ಹೇಳಿದ್ರು ವೇದದಲ್ಲಿ ಬರೀ ನೋಡಿ. ಈಗೋ ನಿನ್ನನ್ನು ಬಿಟ್ಟವರು, ನಾನು ಆಗಲೇ ಹೇಳಿದೆ, ಈ ದೀಕ್ಷಾಸ್ನಾನ ತಗೊಳ್ಳೋ ಸಂದರ್ಭದಲ್ಲಿ, ರಕ್ಷಣದ ಸಂದರ್ಭದಲ್ಲಿ ಎಲ್ಲ ಒಂಥರ ಸಂಭ್ರಮ ನಮಗೆ. ಆ ಸ್ಪಿರಿಚುವಾಲಿಟಿ ಅದು ಎಷ್ಟು ಹೆಚ್ಚಾಗಿದೆ ಅಂತ ಬರ್ತಾ 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 ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಆ ತರ ಹಿಂಚಾರಿ ಹೋಗಿರುವಂತ ವ್ಯಕ್ತಿಗಳಿಗೆ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಈಗೋ ನಿನ್ನನ್ನ ಬಿಟ್ಟವರು ನಾಶವಾಗ್ತಾರೆ. ಆಗಲೇ ನಾನೊಂದು ವಿಷಯ ಹೇಳಿದೆ, ದೇವರ ಭಯಭಕ್ತಿಯನ್ನು ನಮ್ಮಲ್ಲಿ ಕೊಡುವಂತ, ನೆನಪಿಸುವಂತ ದೇವರ ಆತ್ಮನು, ಪವಿತ್ರಾತ್ಮನು. ಇಲ್ಲಿ ನೋಡಿ, ಈಗೋ ನಿನ್ನನ್ನ ಬಿಟ್ಟವರು ನಾಶವಾಗುವರು. ದೇವರೇ ನಿನ್ನನ್ನ ಬಿಟ್ಟು ಹೋಗಿರೋರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇನ್ನೂ ನಿನ್ನನ್ನ ಬಿಟ್ಟು ಯಾರ್ಯಾರು ಹೋಗ್ತಾರೋ ಅವರೆಲ್ಲ ನಾಶವಾಗಿ ಹೋಗ್ತಾರೆ. ಇದು ದೇವರ ಮೇಲೆ ವಿಶ್ವಾಸಿ ಇರಬೇಕಾಗಿರೋದಂತ ನಂಬಿಕೆ, ಆ ಭಯ. ಈ ಭಯ ಭಕ್ತಿ ಅಂತ ಹೇಳುವಾಗ ಇದೇ ರೀತಿಯಲ್ಲಿ ಬರೋದು ನೋಡಿ.
ನಿನಗೇ ದ್ರೋಹ ಮಾಡಿದವರೆಲ್ಲರನ್ನು ನಿರ್ಮೂಲ ಮಾಡುತ್ತಿ. ಯಾಕಂದ್ರೆ ದೇವರಿಗೆ ಸರ್ವಾಧಿಕಾರಿ, ಇಡೀ ಎಲ್ಲದನ್ನು ಆಳುವಂತ ವ್ಯಕ್ತಿ. ದೇವರಿಂದ ದೂರ ಹೋಗುವಾಗ ನಮಗೆ ಕೊಡುವಂತ ದೇವರಾತ್ಮನಿಂದ ನಮ್ಮನ್ನ ಎಚ್ಚರಿಸುವಂದ, ಆ ಸಹಾಯ ಮಾಡುವಂದ, ಮಗನೇ ಮಗಳೇ ದೇವರು ನಿನಗೆ ಏನ್ ಕೊಟ್ಟಿದೆ ಅದು ಉಳಿಸ್ಕೊಳ್ಳಿ ಅಂತ ಹೇಳುವಂದ ಪವಿತ್ರಾತ್ಮನು ಬರ್ತಾರೆ, ನಮ್ಮ ಜೀವನದಲ್ಲಿ ಬರ್ತಾರೆ. ನಾವು ಏನೋ ಸ್ವಲ್ಪ ಒಂಚೂರು ನಮ್ಗೆ ಏನೋ ನೋವಾಯ್ತು, ಇಲ್ಲಾಂದ್ರೆ ಯಾವುದೊಂದಾಯ್ತು, ಈ ವಾರ ನಾನು ಚರ್ಚ್ ಹೋಗಲ್ಲ. ಕೆಲವರು ನೋಡಿ ಮನೆಯಲ್ಲಿ ಸಿಟ್ಟು ಮಾಡ್ಕೊಂಡು ಮನೆಯಲ್ಲಿ ಜಗಳ ಮಾಡಿದ್ರೆ ಸಭೆಯಲ್ಲಿ ಹೋಗಿದೆ ಅನ್ಯೋನ್ಯದಲ್ಲಿ ಪಾಲ್ಗೊಳ್ಳಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವ್ರು ಕ್ಷಮಿಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಕ್ಷಮಿಸದಲ್ಲೇ ಇದು ಮಾಡಬಾರದು ಅಂತ ಹೇಳಿದ್ರಲ್ಲ, ಅದರಿಂದ ಏನಾಗುತ್ತೆ, 1 ವಾರ 2 ವಾರ ಅವರು ರೊಟ್ಟಿ ಅಷ್ಟು ತಗೊಳ್ತಾ ಇಲ್ಲಿದ್ದು ಯಾರ ಮೇಲೆ ಸಿಟ್ಟು ತೀರಿಸ್ತಾರೆ? ಅದು ಮನೆಯಲ್ಲಿ ಗಂಡ ಜೊತೆನೆ ಗಂಡನ ಜೊತೆನೆ ಜಗಳ ಮಾಡಿದೆ ಅಂತ ಹೇಳಿ ಆ ಸಿಟ್ಟು ಯಾರ ಮೇಲೆ ತೀರಿಸ್ತಾರೆ? ದೇವರ ಮೇಲೆ. ಪ್ರೇರ ನೋಡಿ ಎಷ್ಟು ಇದಾಗಿ ದೇವರ ಆತ್ಮ ನಮ್ಮ ಹೃದಯದಲ್ಲಿ ಇದ್ರೆ ಆ ಕ್ಷಮಿಸುವ ಗುಣಭಾವವನ್ನು ನಮ್ಮಲ್ಲಿರುತ್ತೆ. ಇಲ್ಲಿ ನೋಡಿ, ನಿನಗೆ ದ್ರೋಹ ಮಾಡಿದವರೆಲ್ಲ ನಿರ್ಮೂಲ ಮಾಡುತ್ವಿ. ನೋಡಿ, ಯಾಕೆಂದ್ರೆ ಇದೆಲ್ಲ ನಾಶವಾಗುತ್ತೆ ಅನ್ನ ಫಿಲಿಪಿಯ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನೋಡಿ, ನಮ್ಮೆಲ್ಲ ಟೆನ್ಷನ್ ಏನಿಲ್ಲ, ಅಯ್ಯೋ ನಾನು ಏನೋ ದೇವರಿಂದ ಸ್ವಲ್ಪ ದೂರ ಆಗಿದೆ, ಇನ್ನು ಯಾವತ್ತೂ ನಾನು ಆ ಥರ ಹೋಗ್ಲಿಕ್ಕೆ ಆಗಲ್ಲ, ನಾನು ಪಾಪ ಮಾಡಿದೆ, ನನ್ನ ದೇವರು ಕ್ಷಮಿಸಲ್ಲ. ಯಾಕೆಂದ್ರೆ ನಾನು ತಿಳಿದು ಪಾಪ ಮಾಡಿದೆ. ತಿಳಿಯದಲ್ಲೇ ಪಾಪ ಮಾಡಿದ್ರೆ ಅದಕ್ಕೆ ಕ್ಷಮಾಪಣೆ ಇತ್ತು, ಎಲ್ಲರಿಗೂ ಗೊತ್ತಿರೋದೊಂದು ವಿಷಯ. ಆದ್ರೆ ನಾನು ತಿಳಿದು ಪಾಪ ಮಾಡಿದೆ, ಎಂತ ಮಾಡೋದು? ಇಲ್ಲ ಬಿಡಿ, ಇನ್ನು ನನಗೆ ರಕ್ಷೆ ಇಲ್ಲ, ನನಗೆ ನಿತ್ಯ ಜೀವ ಸಿಕ್ಕಲ್ಲ. ಪ್ರಿಯರೇ, ಪವಿತ್ರಾತ್ಮನ ಕೆಲಸ ಮಾಡ್ತಾ ಇರೋದು ಇಲ್ಲಿ. ನಮ್ಮ ಜೀವನದಲ್ಲಿ ಆಶೆಗಳು ಎಲ್ಲದನ್ನು ನಮಗೆ ಇಲ್ಲ, ನಮ್ಗೆ ಇನ್ನು ಮುಂದೆ ಏನು ಇಲ್ಲ ಅಂತ ಲೆಕ್ಕ ಬರುವಾಗ ಕೈ ಹಿಡಿದು ನಡೆಸುವಂತ, ಇಲ್ಲಾಂದ್ರೆ ನಮಗೆ ನಮ್ಮ ಹೃದಯ ಒಳಗಡೆಯಿಂದ ನಮಗೆ ಉಪದೇಶ ಮಾಡಿ, ಮಗನೇ ಮಗಳೇ ನೀನು ಯಾವತ್ತೂ ನಾಶ ಆಗೋಬಾರ್ದು ಅಂತ ಹೇಳುವ. ನೋಡಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ, ತಂದೆ ಆದ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ, ಈ ಪ್ರಭಾವದ ಐಶ್ವರ್ಯ ಅಂತ ಹೇಳಿದ್ರೆ ಯಾವ್ದು ಹೇಳಿ? ಆ 2ನೇ ಬರೋಣದಲ್ಲಿ ನೀತಿವಂತರನ್ನು ದೇವರ ಚಿತ್ತಾನುಸಾರವಾಗಿ ಜೀವಿಸುವಂತ ವ್ಯಕ್ತಿಗಳನ್ನೇ ಕರ್ಕೊಂಡು ಹೋಗುವಂತ ಆ ಐಶ್ವರ್ಯಕ್ಕೆ, ಪ್ರಭಾವದ ಐಶ್ವರ್ಯ, ಭೂಮಿಯಲ್ಲಿ ಹೇಳೋದಲ್ಲ, ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಪವಿತ್ರಾತ್ಮ ಡ್ಯೂಟಿ ಅದು. ಆ ಒಂದು ಪ್ರಭಾವಕ್ಕೆ, ಐಶ್ವರ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಏನೇನು ಕೊರತೆ ನಮ್ಮಲ್ಲಿ ಇದ್ರೂ ಕೂಡ ಅದನ್ನ ಸರಿಪಡಿಸಿ, ಪ್ರಪಂಚದಲ್ಲಿ ನಮ್ಮ ಸರಿಪಡಿಸಿ, ದೇವರ ಚಿತ್ತಾನುಸಾರ ನಿರ್ಮಲ ಹೃದಯದಿಂದ, ನಿರ್ಮಲ ಮನಸ್ಸಿಂದ, ಪೂರ್ಣ ಹೃದಯ, ಪೂರ್ಣ ಆತ್ಮಾನಂದ, ಪೂರ್ಣ ಬುದ್ಧಿಯಿಂದ. ಈ ಬುದ್ಧಿ ಕೆಲವೊಮ್ಮೆ ಎಡವಟ್ಟಾಗುತ್ತೆ. ಈ ಬುದ್ಧಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಕಡೆ ಇಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ಯಾವತ್ತು ಇದು ಫೈಟಿಂಗ್ ಆಗ್ತಾ ಇರುತ್ತೆ. ನಾವು ಹುಟ್ಟಿದ್ರಿಂದ ಸಾಯೋ ತನಕ ಇದೇ ಕೆಲಸ ಆಗ್ತಾ ಇರುತ್ತೆ. ಒಂದು ಬುದ್ಧಿ, ಅದು ನನಗೆ ತಿನ್ಬೇಕು ಅಂತ ಅನಿಸುತ್ತೆ. ಒಂದು ಬುದ್ಧಿ ಹೇಳ್ತೆ, ಅದು ತಿನ್ಬೇಡ, ಅದು ತುಂಬಾ ಕಾಸ್ಟ್ಲಿ ಇದೆ, ಇಲ್ಲ ಬೇಡ. ಇಲ್ಲ ಅದು ಇನ್ನೊಂದು, ನನಗೆ ಇದು ಬೇಕಿತ್ತು, ಹಿಂದಿನ ಸದ್ಯಕ್ಕೆ ಇದು ಬೇಡ, ಇದು ಈಗ ನಿಮ್ಗೆ ಏನು ಅರ್ಜೆಂಟ್ ಇಲ್ಲ, ಇಲ್ಲ ನನಗೆ ಬೇಕು. ಪ್ರಾಪಂಚ ಬುದ್ಧಿ ಯಾವಾಗಲೂ ಹಠ ಮಾಡುವಂತ ಬುದ್ಧಿ. ಈ ಆತ್ಮನ ಬುದ್ಧಿ ಯಾವಾಗಲೂ ಅಂತ ಹೇಳಿದ್ರೆ, ಮಗನೇ ಮಗಳೇ ಬೇಡ, ನಿಧಾನಕ್ಕೆ ಸಮಾಧಾನದಲ್ಲಿ ಹೇಳಿಕೊಡುವಂತ ವ್ಯಕ್ತಿ. ಇಲ್ಲಿ ನೋಡಿ, ಆ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ. ಸೊ ನಾವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು, ಯಾವುದು ಇಷ್ಟೊಂದು ಇದು ಮಾಡ್ಕೊಂಡು ನಾವು ನೋಡ್ತಾರೆ ಅಂತ ಹೇಳುವಾಗ, ಈ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದು ವಿಷಯ ಇದು. ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಯೇಸು ಸ್ವಾಮಿ ಹೇಳುವಂತ ವಿಷಯ ಇದು. ಏನಂತ ಹೇಳಿದ್ರೆ, ಈ ಪ್ರಪಂಚದಿಂದ ಹೋಗುವ ಶಿಷ್ಯರಿಗೆ ಹೇಳಿದಂತ ಮಾತು ಇವತ್ತು ನಮಗೋಸ್ಕರ ಹೇಳಿದಂತ ವಿಷಯ. ಏನಂತ ಹೇಳಿದ್ರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಯಾವ ಶಾಂತಿ? ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಬೇರೆ ಯಾವುದನ್ನ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನ್ ಸಮಾಧಾನವನ್ನು, ಏನ್ ಸಂತೋಷವನ್ನು, ಅದೇನಿತ್ತು ಅದು ಪ್ರಿಯರೇ ನಿಮಗೆ ಕೊಡ್ತೇನೆ. ನೋಡಿ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಯಾಕಂದ್ರೆ ಲೋಕವು ಕೊಡುವ ಸಮಾಧಾನ ಇಲ್ಲಂದ್ರೆ ಶಾಂತಿ ಅಂತ ಹೇಳ್ತಾ ಇರೋದು, ಅದು ಅಲ್ಪ ನಿಮಿಷ ಮಾತ್ರ, ಅಲ್ಪ ಸಂತೋಷ ಮಾತ್ರ, ಕ್ಷಣಿಕ ಮಾತ್ರ. ಆದ್ರೆ ಇಲ್ಲಿ ನೋಡಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಸಮಾಧಾನವನ್ನು, ಶಾಂತಿಯನ್ನು ನಿಮಗೆ ಕೊಟ್ಟು ಹೋಗ್ತೀನಿ. ಈ ಸಮಾಧಾನ ಇಲ್ಲದಲ್ಲಿ ಇರೋದು ಏನಾಗುತ್ತೆ, ಅಲ್ಲಿ ಈ 2 ವಿಷಯನೂ ಬರುತ್ತೆ. ಯಾವ್ದು ವಿಷಯ? ಒಂದು ಕಳವಳ, ಎರಡನೇದು ಹೆದರಿಕೆ. ಅಲ್ಲಿ ಏನಿರಲ್ಲ, ಶಾಂತಿ, ಸಮಾಧಾನ, ಇದು ಯಾವುದು ಇರಲ್ಲ. ಅದರಿಂದ ಶಿಷ್ಯರಿಗೆ ಹೇಳುವ ಯೇಸು ಹೇಳುದು,
ನಾನೆಷ್ಟು ಸಮಾಧಾನ, ನಾನು ಏನೇನು ಅನುಭವಿಸಿದೆ ಭೂಮಿಯಲ್ಲಿ. ಇದು ಯಾವುದು ಪುನರುದ್ಧಾನ ಆಗಿ 40 ದಿವಸ ಅವ್ರ ಜೊತೆಯಲ್ಲಿರುವಾಗ ಹೇಳುವಂತ ಸಂಗತಿ. ಅಲ್ಲಿ ಈ ಶಾಂತಿಯನ್ನು ಸಮಾಧಾನವನ್ನು ನಿಮಗೆ ಕೊಟ್ಟು ಹೋಗ್ತೀನಿ, ಸಹಾಯಕನನ್ನು ಕಳಿಸ್ತೀನಿ ಅಂತ ಹೇಳಿ, ಈ ಶಾಂತಿ ಸಮಾಧಾನ ಹೇಳುವ ಅದು ಅವಾಗಲ್ಲ, ಬಟ್ ಪವಿತ್ರಾತ್ಮನ್ನು ಕೊಡುವಂತ ಸಮಯ ಆ ಸಂದರ್ಭದಲ್ಲಿ ಹೇಳುವಾಗ ಪವಿತ್ರ ಸಹಾಯಕನ ಕಳಿಸ್ಕೊಡ್ತೀನಿ ಅಂತ ಹೇಳುವಾಗ ಈ ವಿಷಯ ಎಲ್ಲ ಅದರಲ್ಲಿ ಇದೆ. ಇಲ್ಲಿ ನಿಮ್ಮ ಹೃದಯವು ಯಾವ ಕಾರಣದಲ್ಲಿನೂ ಪ್ರಿಯರೇ ಕಳವಳಗೊಳ್ಳಬಾರದು. ಈ ಪ್ರಾಪಂಚಿಕ ಜೀವನದಲ್ಲಿ ನಿಮಗೆ ಹೆದರಿಕೆ ಬೇಡ, ಯಾಕಂದ್ರೆ ದೇವರಾತ್ಮನು ನಿಮ್ ಜೊತೆ ಸದಾಕಾಲವನ್ನು ಇರಲಿಕ್ಕೋಸ್ಕರ ಕಳಿಸ್ಕೊಟ್ಟಿರಂದ. ನೋಡಿ 2 ಥೆಸಲೋನಿಕ್ಯ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಆದರೆ ಕರ್ತನು ನಂಬಿಗಸ್ತನು. ಅವಾಗ ನಾವು ಏನಾಗಿರ್ಬೇಕು ಹೇಳಿ, ನಾವು ದೇವರಿಗೆ ನಂಬಿಗಸ್ತರಾಗಿರ್ಬೇಕು. ಇಲ್ಲಿ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಎಷ್ಟು ಚೆನ್ನಾಗಿರೋದಂತ ವಿಷಯ ಹೇಳಿ. ಇದು ಎಣ್ಣಿಕೆ ಏನಿಗೆ ಅಂತ ಹೇಳಿದ್ರೆ, ಈ ದೇವರ ಆತ್ಮನ ನಮ್ಮ ಹೃದಯದಲ್ಲಿ ಇದಲ್ಲ. ಈ ದೇವರ ಆತ್ಮನು ಆ ಸಹಾಯ ನಮಗೆ ಮಾಡಲಿಕ್ಕೆ ಬರುವಾಗ ನಿಜಾಗಲೂ ಆ ಸಹಾಯವನ್ನು ನಾವು ಆಸೆ ಪಟ್ಟು ದೇವರಲ್ಲಿ ಇಚ್ಛಿಸುವಾಗ ಪವಿತ್ರಾತ್ಮನ ನಮ್ಮ ಜೊತೆ, ಆ ದೇವರಾತ್ಮನ ನಮ್ಮ ಜೊತೆ ಮಾತಾಡ್ತಾರೆ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಆಕ್ಚುಲಿ ನಾವು ದೇವರಿಂದ ಪಡ್ಕೊಂಡಿರೋದಂತ ವರಗಳನ್ನು, ಆ ಕೃಪೆಯನ್ನು, ಆ ಕರುಣೆಯನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಉಳಿಸ್ಕೊಬೇಕು, ಹಾಳಾಗಬಾರದು ಅಂತ ಉದ್ದೇಶದಿಂದ ನಾವು ಆಕ್ಚುಲಿ ಇದು ಶುರು ಮಾಡಿರೋದು. ಆದರೆ ಇದು ಈ ಸಮಯ ಆಲ್ರೆಡಿ ಆಯಿತು. ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದೇವರ ಆತ್ಮನ ವಿಷಯದಲ್ಲಿ ಇನ್ನು ನಮಗಿರೋದಂತ ಹೌ ವಿ ಸಸ್ಟೈನ್ ಇನ್ ಗಾಡ್, ಅಂದ್ರೆ ದೇವರಲ್ಲಿ ನಮ್ಮನ್ನ ನಾವು ಹೆಂಗೆ ಉಳಿಸ್ಕೊಬೇಕು, ಇಲ್ಲದ್ರೆ ಸ್ಥಿರಪಡಿಸ್ಬೇಕು. ಇದು ದೇವರ ಚಿತ್ತವಾಗಿದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಮ್ಮ ಸಬ್ಜೆಕ್ಟ್ ಆಗಿದೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಯಾಕಂದ್ರೆ ಇದರಲ್ಲಿ ನಿಮಗೆ ಬರ್ಕೊಳ್ಳಿಕ್ಕಿರೋಂಥ ಕೆಲವೊಂದು ವಾಕ್ಯಗಳು, ವಿಷಯಗಳಿದೆ. ಆ ವಿಷಯಗಳಲ್ಲಿ ಅದು ನಿಮಗೆ ಅದೊಂದು, ಯಾಕಂದ್ರೆ ಇದು ಸಾಧಾರಣವಾಗಿ ಎಲ್ಲಿ ನಿಮಗೆ ಹುಡುಕಿದ್ರೆ ಸಿಕ್ಕಲ್ಲ. ಇದೆಷ್ಟೋ ಬುಕ್ಗಳು ಹುಡುಕಿ, ಇಲ್ಲದೆ ಎಷ್ಟೋ ಸರ್ಚ್ ಮಾಡಾದ್ಮೇಲೆ ಆ ಒಂದು ಅದರಲ್ಲಿ ನಮ್ಗೆ ಅಂತ ಹೇಳಿದ್ರೆ ಒಂದು 7 ವಿಷಯ ಇದೆ, ಒಂದು 7 ಪಾಯಿಂಟ್. ಅದರಲ್ಲಿ ಹೇಗೆ ನಾವು ಇದನ್ನೇ ನಾವು ನಮ್ಮ ಜೀವನದಲ್ಲಿ ಉಳಿಸ್ಕೊಬೇಕು, ದೇವರಿಂದ ನಮಗೆ ಸಿಕ್ಕಿರೋದನ್ನೇ ನಾವು ಉಳಿಸ್ಕೊಬೇಕು, ವಿಶ್ವಾಸಿಗಳಾಗಿ ನಾವು ಕಳಂಕ ಇಲ್ಲದಲ್ಲೇ ಜೀವಿಸಬೇಕು. ಇದಕ್ಕೆ ನಾವು ಮಾಡಬೇಕಾಗಿರೋಂಥ 7 ವಿಷಯ ಇದರಲ್ಲಿ ಇರುತ್ತೆ. ಕರ್ತನ ಚಿತ್ತವಾದರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.